ಮಗ. ಬೆಂಗಳೂರಿನ ಕಾಲ್ತುಳಿತಕ್ಕೆ ತುಮಕೂರು ವಿದ್ಯಾರ್ಥಿ ಸಾವು. ಕುಣಿಗಲ್ನ ಯಡಿಯೂರು ಗ್ರಾಮದ ಮನೋಜ್ ಸಾವು. ಗ್ರಾಮದಲ್ಲಿ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಐಪಿಎಲ್ನಲ್ಲಿ 18 ವರ್ಷಗಳ ಬಳಿಕ ಆರ್ಸಿಬಿ ಗೆಲುವು ಸಾಧಿಸಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಮತ್ತು ತಂಡಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವಿಷಯ ತಿಳಿದ ಲಕ್ಷಾಂತರ ಅಭಿಮಾನಿಗಳು ಸ್ಟೇಡಿಯಂನತ್ತ ಧಾವಿಸಿದ್ರು. ಇಡೀ ದೇಶವೇ ಈ ದೃಶ್ಯವನ್ನ ಕಂಡು ಅಬ್ಬಾ ಎಂದು ಬಾಯಿ ಮೇಲೆ ಬೆರಳಿಟ್ಟು ಅಚ್ಚರಿಗೊಂಡಿತು. ಸಂಭ್ರಮದ ನಡುವೆಯೇ ಘನಘೋರ ದುರಂತವೊಂದು ನಡೆದೇ ಹೋಯಿತು. ಸಂಭ್ರಮ ನೋಡಲು ಬಂದ ಜನರಲ್ಲಿಯೇ ನುಗ್ಗಲು ಏರ್ಪಾಟಾಗಿ ಸಾವು ನೋವುಗಳು ಸಂಭವಿಸಿದ್ವು. ಇತ್ತ ಈ ಘಟನೆಯಲ್ಲಿ ತುಮಕೂರಿನ ಯುವಕ ಮನೋಜ್ ಕಾಲ್ತುಳಿತಕ್ಕೊಳಗಾಗಿ ಸಾವನ್ನಪ್ಪಿದ್ದಾನೆ. ಇಂದು ಯುವಕನ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಈ ವೇಳೆ ಪೋಷಕರು ಮತ್ತು ಸಂಬಂಧಿಕರು ಹಾಗೂ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹೌದು, ಮನೋಜ್ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಕೆಂಪಾಪುರದ ರೆಸಿಡೆನ್ಸಿ ಕಾಲೇಜಿನಲ್ಲಿ ಬಿಬಿಎ ಓದ್ತಾ ಇದ್ದ. ತಂದೆ ತಾಯಿ ತಂಗಿಯೊಡನೆ ಯಲಹಂಕದಲ್ಲಿ ವಾಸವಿದ್ದ. ಯುವಕನಾದ್ರಿಂದ ಆತನಲ್ಲಿಯೂ ಈ ಕ್ರಿಕೆಟ್ ಅಭಿಮಾನವಿತ್ತು. ಆರ್ಸಿಬಿ ಪಂದ್ಯಗಳನ್ನ ನೋಡಿ ಸಂಭ್ರಮಿಸಿದ್ದ. ಆರ್ಸಿಬಿ ಗೆದ್ದ ಹಿನ್ನೆಲೆ ಸಂತೋಷಗೊಂಡಿದ್ದ. ವಿಜಯೋತ್ಸವ ಕಾರ್ಯಕ್ರಮದ ವಿಷಯ ತಿಳಿದು ಸ್ನೇಹಿತರೊಂದಿಗೆ ಮನೆಯಲ್ಲಿ ಹೇಳಿ ಬೆಂಗಳೂರಿಗೆ ಹೋಗಿದ್ದ. ಆದ್ರೆ ವಿಧಿ ಮನೋಜನ ಕೈ ಹಿಡಿಲಿಲ್ಲ. ಕಾಲ್ತುಳಿತಕ್ಕೆ ಸಿಲುಕಿದ ಮನೋಜ್ ಹಸು ನೀಗಿದ. ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ. ಇಂದು ಮನೋಜ್ ತವರೂರು ಕುಣಿಗಲ್ನ ಯಡಿಯೂರು ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಗ್ರಾಮದಲ್ಲಿದ್ದ ಅವರ ತೋಟದ ಮನೆಯಲ್ಲಿಯೇ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಈ ಅಂತ್ಯಕ್ರಿಯೆಯಲ್ಲಿ ಸಂಬಂಧಿಕರು, ಗ್ರಾಮಸ್ಥರು ಸೇರಿದ್ರು. ಬಂದವರೆಲ್ಲರ ಕಣ್ಣಲ್ಲೂ ಕಂಬನಿಯಿತ್ತು. ಕಾರಣ, ಮನೋಜ್ ಹೆತ್ತ ತಾಯಿ ತಂದೆ ಅಳಲನ್ನ ನೋಡಿ ಅಕ್ಷರಶಃ ನೊಂದು ಹೋಗಿದ್ರು. ಹೆತ್ತವರಿಗೆ ಹೆಗಲಾಗಬೇಕಿದ್ದ ಮಗನಿಗೆ ಹೆಗಲಾದ ತಂದೆ ಕಣ್ಣೀರ ದಾರಿಯನ್ನೇ ಸುರಿಸಿದ್ರು. ಇದ್ದೊಬ್ಬ ಮಗನನ್ನ ಕಳೆದುಕೊಂಡ ತಾಯಿಯ ಗೋಳನ್ನ ಹೇಳತೀರದಾಗಿತ್ತು. ಹೀಗೆ ನಮ್ಗಿದ್ದಿದ್ದು ಒಬ್ನೇ ಮಗ. ಹೋಗ್ಬರ್ತೀನಂತ ಹೇಳಿ ಹೋದ, ಬರ್ಲೇ ಇಲ್ಲ. ನಮಗೆ ಇನ್ಯಾರ್ ಗತಿ? ನಾವು ಹೇಗೆ ಬದುಕೋದು ನೀವೇ ಹೇಳಿ ಸರ್. ಮನೋಜ್, ಬಾರಪ್ಪ, ಬಾರೋ ಕಂದ, ನಿನ್ನನ್ನ ಬಿಟ್ಟು ನಮ್ಗೆ ಬದುಕಲು ಆಗೋದಿಲ್ಲ. ನನ್ನ ಮಗ ತುಂಬಾ ಒಳ್ಳೆಯವನು, ಚೆನ್ನಾಗಿ ಓದ್ತಾ ಇದ್ದ. ಫ್ರೆಂಡ್ಸ್ ಕರ್ಕೊಂಡ್ ಹೋದ್ರು, ಮತ್ತೆ ಕರ್ಕೊಂಡ್ ಬರ್ಲೇ ಇಲ್ಲ. ದುಡ್ಡನ್ನ ತಗೊಂಡು ನಾನೇನ್ ಮಾಡ್ಲಿ? ನನಗೆ ನನ್ನ ಮಗ ಬೇಕು, ತಂದ್ಕೊಡ್ತಾರ ಅವರು ಅಂತ ಮನೋಜ್ ತಾಯಿ ಗೋಳಾಡ್ತಿದ್ರೆ, ಇತ್ತ ನೆರೆದಿದ್ದವರ ಕಣ್ಣಂಚಲ್ಲಿ ಕಣ್ಣೀರು ತುಂಬಿತ್ತು. ಬರ್ತೀನಿ ಸರ್, ಅಪ್ಪಾಜಿಗೆ ಹೇಳ್ಬಿಟ್ಟು ಹೋದ, ಬರ್ಲಿಲ್ಲ ಅಣ್ಣ, ಮನೆ ಬರ್ಲಿಲ್ಲ. ಹಿಂಗಾಗುತ್ತೆ ನಮಗೆ ಗೊತ್ತಿಲ್ಲ, ಕಳಿಸಿರ್ಲಿಲ್ಲ. ಹೋಗ್ಬಿಟ್ಟಿಂದ ಬರ್ಲೇ ಇಲ್ವಲ್ಲ. ಯಾರಣ್ಣ ನಮಿದಕ್ಕೋ ಇರನ ಮಗ, ಯಾರನ್ ಮಗ ಅಂತ ಕರೀಲಿ ನಾವು, ಏನಪ್ಪ ಮಾಡೋಣ ನಾವು, ಮನಜಾರಪ್ಪ. ಇತ್ತ ಮನೋಜ್ ತಂದೆ ದೇವರಾಜು, ನನ್ನ ಮಗ ತುಂಬಾ ಒಳ್ಳೆಯವನು ಸರ್, ಚೆನ್ನಾಗಿ ಓದ್ತಾ ಇದ್ದ, ಒಳ್ಳೆ ಫಾರಿನ್ ಕಂಪ್ನಿಲಿ ಸೇರಿ ನನ್ನನ್ನ ಚೆನ್ನಾಗಿ ಸಾಕ್ತೀನಿ ಅಂತಿದ್ದ. ಈಗ ನೋಡಿದ್ರೆ ಈಗ ಸಾವನ್ನಪ್ಪಿದ್ದಾನೆ. ಪಾನಿಪುರಿ ವ್ಯಾಪಾರ ಮಾಡ್ಕೊಂಡಿದ್ದೆ. ಒಬ್ನೇ ಮಗ ಅಂತ ಕಷ್ಟ ಬಿದ್ದು ಓದಿಸ್ತಾ ಇದ್ದೆ. ಕಾಲೇಜಿಗೆ ಫೀಸ್ ಕೇಳ್ತಾ ಇದ್ದ, ಕೊಡ್ತೀನಂತ ಹೇಳಿದ್ದೆ. ಮೊನ್ನೆ ರಾತ್ರಿ 1 ಗಂಟೆಯ ತನಕ ಕ್ರಿಕೆಟ್ ನೋಡ್ತಾ ಇದ್ದ. ಆದ್ರೆ ಬೆಳಗ್ಗೆ ಅವನ ಫ್ರೆಂಡ್ಸ್ ಬಂದು ಕರ್ಕೊಂಡು ಹೋದ್ರು. ಹೋದೋನು ಮತ್ತೆ ಬರ್ಲೇ ಇಲ್ಲ. ಸುದ್ದಿ ಗೊತ್ತಾಗಿ ಸ್ಥಳಕ್ಕೆ ಹೋದ್ರೆ ನನ್ನ ಮಗನ ಹೃದಯ ಜಜ್ಜ್ ಹೋಗಿದೆ ಅಂತ ಡಾಕ್ಟರ್ ಹೇಳಿದ್ರು ಸರ್. ಒಂದು ಕ್ಷಣ ನನ್ನ ಹೃದಯನೇ ನಿಂತೋಯ್ತು ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ.
ಇಲ್ಲಪ್ಪ ವಿಧಾನಸೌಧ ಹತ್ರ ಇದು ಬರ್ತಾರಂತ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಕಣಪ್ಪ ವಾಪಸ್ಸು. ನಮ್ಮ ಫ್ರೆಂಡ್ಗಳ ಜೊತೆ ಹೋಗ್ತೀನಿಂದ ಅವನು ಸ್ಟೇಡಿಯಂ ಹತ್ರ ಹೋಗ್ತೀನಿ ಅವ್ನು ನನಗೆ ಹೇಳಿಲ್ಲ. ಹೋಗ್ತೀನಿ ನಾನು ಕಳಿಸಲ್ಲ ಇರಲಿಲ್ಲ ಅವನ್ನ. ವಿಧಾನಸೌಧ ರೋಡಲ್ಲಿ ಸೈಡ್ ನಿಂತ್ಕೊಂಡು ನೋಡ್ಕೊಂಡು ಬಂದ್ಬಿಡ್ತೀನಿ ಕಣಪ್ಪ ಅಂದ. ಊಟ ಮಾಡ್ತಿದ್ದೆ ತುತ್ತಾಗಿ ನನ್ನ ತಟಕ್ಕೆ ಹಾಕ್ಬಿಟ್ಟು ಹೋದ. ಅವ್ನು ತಿರುಗಿ ಬರಲೇ ಇಲ್ಲ. ತಿರುಗಿ ಅಂಕಲ್ ಫೋನ್ ಮಾಡಿದ್ರು, ಅಲ್ಲಿ ಒಂದು ನೋಡಿದ್ರೆ ಡೆತ್ ಆಗಿದೆ ಸರ್, ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ಸಂಭ್ರಮದ ಆಚರಣೆ ಮಾಡಿದ್ರೆ ಮತ್ತೊಂದು ಕಡೆ ಅದೇ ಸಂಭ್ರಮ ಸಾವಿಗೆ ದಾರಿಯಾಯಿತು. ಅಭಿಮಾನವಿರ್ಲಿ, ಆದ್ರೆ ಹುಚ್ಚು ಅಭಿಮಾನ ಇರಬಾರ್ದಂತಾರೆ. ಹುಚ್ಚು ಅಭಿಮಾನ ಇದ್ರೆ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಸಂಭವಿಸಿರುವ ಸಾವು ನೋವುಗಳೇ ಸಾಕ್ಷಿ. ಮನೋಜ್ನಂತೆ ಅದೆಷ್ಟೋ ಜನ ತಮ್ಮ ಮಕ್ಕಳು ಗಂಡ ಹೆಂಡತಿಯನ್ನ ಕಳೆದುಕೊಂಡು ಗೋಳಾಡ್ತಿದ್ದಾರೆ. ಸತ್ತವರು ಮಾತ್ರ ಎಂದಿಗೂ ಬರಲಾರರು. ಸರ್ಕಾರ ಪರಿಹಾರ ನೀಡುವುದಾಗಿ ಘೋಷಿಸಿದೆ. ಆದರೆ ದೇವರಾಜು ಮತ್ತು ಗಂಗಮ್ಮನ ಒಬ್ಬನೇ ಮಗನನ್ನ ತಂದುಕೊಡಲಾಗತ್ತಾ? ಹೀಗಾಗಿ ಯಾವುದೇ ಕಾರ್ಯಕ್ರಮವಾದ್ರೂ ಒಂದು ಕ್ಷಣ ಆಲೋಚಿಸಿ ನಡಿಬೇಕು. ಏನೋ ಪ್ರೆಸ್ಟೀಜ್ ಅಂತ ಹೋದ್ರೆ ಇಂತಹ ದುರಂತಗಳು ನಡೆಯುತ್ತವೆ. ನೇರವಾಗಿಯೇ ತಮ್ಮವರನ್ನ ಕಳೆದುಕೊಂಡವರು ಸರ್ಕಾರ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ. ಎಲ್ಲ ಇದನ್ನು ಒಬ್ಬನ ಮಗ